ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಹೆಸರುವಾಸಿಯಾಗಿರುವಂತಹ ಒಂದು ಪದಾರ್ಥದಿಂದ ನಮ್ಮ ದೇಹದ ತೂಕವನ್ನು ಇಳಿಸಿಕೊಳ್ಳುವ ಒಂದು ಮನೆಮದ್ದನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ಪದಾರ್ಥ ಅನ್ನೋದು ಆಯುರ್ವೇದದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಕ್ಕೆ ಬಳಸಿರುವಂಥದ್ದು. ಇದರಲ್ಲಿ ಸಾವಿರಾರು ಪಟ್ಟು ಔಷಧೀಯ ಗುಣಗಳು ಅನ್ನೋದು ನಮ್ಮ ದೇಹಕ್ಕೆ ಸಿಗುವಂಥದ್ದು. ಹಾಗಾಗಿ ಯಾವುದೇ ಮಾತ್ರೆ ಮೆಡಿಸಿನ್ಗಳನ್ನು ಬಳಸದೇನೂ ಕೂಡ ಈ ಒಂದು ಪದಾರ್ಥದಿಂದ ನಮ್ಮ ದೇಹದಲ್ಲಿರುವ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ನಾವು ಗುಣಮುಖರಾಗ್ಬೋದು. ಅದೇ ರೀತಿ ಈ ಒಂದು ಪದಾರ್ಥವನ್ನ ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಈ ಒಂದು ಒಬೇಸಿಟಿ, ಹೆಚ್ಚಿನ ತೂಕದ ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ಬೋದು. ಇದು ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬಿನಾಂಶವನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಕೇವಲ ಕೊಬ್ಬಿನಾಂಶವನ್ನು ಕರಗಿಸುವುದು ಮಾತ್ರವಲ್ಲದೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರ್ಬೋದು. ಇದು ನಮ್ಮ ದೇಹದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನ ಉತ್ತೇಜನಗೊಳಿಸುವ ಮುಖಾಂತರ ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ. ಇದರಲ್ಲಿ ಇರುವಂಥ ಕೆಲವೊಂದು ಅಂಶಗಳು. ಹಾಗೆ ಇವು ನಮ್ಮ ದೇಹದಲ್ಲಿ ಕೊಬ್ಬನ್ನು ಸುಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಿ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕರಗಿಸಿ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಇನ್ನು ಮುಂದೆ ಕೊಬ್ಬು ಸಂಗ್ರಹವಾಗದೇ ಇರುವ ರೀತಿಯಲ್ಲಿ ತಡೆದು ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇರಿಸಿಕೊಳ್ಳೋದಕ್ಕೆ, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕವನ್ನು ಆರೋಗ್ಯಕರವಾಗಿ ಇಳಿಸಿಕೊಂಡು ಹೋಗೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶವನ್ನು ಕರಗಿಸೋದಕ್ಕೆ ಈ ಒಂದು ಪದಾರ್ಥ ಅನ್ನೋದು ಸಹಾಯ ಮಾಡುತ್ತೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಪದಾರ್ಥ ಯಾವುದು, ಇದನ್ನ ಹೇಗೆ ಬಳಸಬೇಕು, ಈ ಒಂದು ಮನೆಮದ್ದನ್ನ ಹೇಗೆ ತಯಾರಿಸಬೇಕು, ಇದರಿಂದ ಹೇಗೆ ನಮ್ಮ ದೇಹದಲ್ಲಿ ಇಷ್ಟೊಂದು ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡೋದಕ್ಕೆ ಸಾಧ್ಯ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರಾದರೂ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದು ನೀವು ಕೂಡ ಸಾಕಷ್ಟು ರೀತಿಯಲ್ಲಿ ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ರೆ, ನಿಮ್ಮಿಂದ ರಿಸಲ್ಟ್ ಸಿಗದೇ ಇದ್ರೆ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನಿಮಗೆ ಉಪಯೋಗವಾಗುವಂಥದ್ದು. ಖಂಡಿತ ಯಾವುದೇ ಮಾತ್ರೆ ಮೆಡಿಸಿನ್ ಮೊರೆ ಹೋಗದೆ ನಿಮ್ಮ ತೂಕವನ್ನು ಮನೆಯಲ್ಲೇ ಇದ್ದು ನೀವು ಕಡಿಮೆ ಮಾಡ್ಕೊಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥದ್ದು. ಖಂಡಿತ ಈ ಒಂದು ಮನೆಮದ್ದನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಏನಾದರೂ ಅಭಿಪ್ರಾಯವನ್ನು ತಿಳಿಸಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಮನೆಮದ್ದನ್ನು ಹೇಗೆ ತಯಾರಿಸಬೇಕು ಅನ್ನೋದನ್ನು ತಿಳ್ಕೊಂಡು ಬರೋಣ. ಈ ಒಂದು ಮನೆಮದ್ದನ್ನು ತಯಾರಿಸೋದಕ್ಕೆ ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ಅರ್ಧ ಇಂಚಾಗುವಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಇಂಚಾಗುವಷ್ಟು ಹಸಿ ಅರಿಶಿಣದ ಕೊಂಬು. ಆದಷ್ಟು ನೀವು ಹಸಿಯಾಗಿರುವಂತಹ ಅರಿಶಿಣದ ಕೊಂಬನ್ನು ನೀವು ತೆಗೆದುಕೊಳ್ಬೇಕು. ಅದನ್ನು ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗದ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಹಸಿ ಅರಿಶಿಣದ ಕೊಂಬನ್ನು ಬಳಸೋದ್ರಿಂದ ಇದು ನಮ್ಮ ತೂಕ ಇಳಿಕೆಗೆ, ನಮ್ಮ ಹೊಟ್ಟೆ ಭಾಗದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೆ ಒಂದು ನೈಸರ್ಗಿಕವಾದ ಔಷಧಿ ಅಂತಲೇ ಹೇಳ್ಬೋದು. ಇದರಲ್ಲಿ ನಮಗೆ ಒಂದು ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ಸಿಗುತ್ತೆ. ಇದು ನಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ಮುಖಾಂತರ ನಮ್ಮ ತೂಕದ ನಷ್ಟಕ್ಕೆ ಈ ಒಂದು ಅರಿಶಿಣದ ಕೊಂಬು ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ಈ ಅರಿಶಿಣದ ಕೊಂಬು ತುಂಬಾ ಸಹಕಾರಿಯಾಗಿರುವಂಥದ್ದು ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸಿಂದಾಗಿ. ಹಾಗೆ ಇಲ್ಲಿ ನಾನು ಇನ್ನೊಂದು ಪದಾರ್ಥ ಬಳಸ್ತಾ ಇರುವಂಥದ್ದು ಶುಂಠಿ ನಿಮಗೆಲ್ಲ ಗೊತ್ತಿರುವ ಹಾಗೆ ತೂಕ ಇಳಿಕೆಗೆ ಒಂದು ಅದ್ಭುತವಾದ ಪದಾರ್ಥ. ಇದರಲ್ಲಿರುವಂತಹ ಜಿಂಜರಾಲ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಶಾಖವನ್ನು ಹೆಚ್ಚಿಸುವ ಮುಖಾಂತರ ಕೊಬ್ಬು ಕರಗುವಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಹಸಿವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಇದನ್ನು ನಾನಿಲ್ಲಿ ಜಜ್ಕೊಳ್ತಾ ಇದ್ದೀನಿ, ಶುಂಠಿ ಮತ್ತು ಅರಿಶಿಣದ ಕೊಂಬನ್ನು. ಅದರ ಜೊತೆಯಲ್ಲಿ ಒಂದು 3 ರಿಂದ 4 ಕಾಳಷ್ಟು ಕಾಳು ಮೆಣಸು ಅಥವಾ ಪೆಪ್ಪರನ್ನು ಕೂಡ ಹಾಕಿದ್ದೀನಿ. ಈ ಒಂದು ಪೆಪ್ಪರಲ್ಲಿರುವಂತಹ ಪೆಪ್ಪರಿನ್ ಅನ್ನೋ ಒಂದು ಅಂಶ ಕೂಡ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಹೀರುವಿಕೆಗೆ ಸಹಕಾರಿಯಾಗಿರುವಂಥದ್ದು. ನಾವು ತೆಗೆದುಕೊಂಡಿರುವಂತಹ ಶುಂಠಿ ಮತ್ತು ಅರಿಶಿಣದಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ದೇಹ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೆಪ್ಪರ್ ಅನ್ನೋದು ಸಹಾಯ ಮಾಡುತ್ತೆ. ಈ 3 ಪದಾರ್ಥಗಳನ್ನು ಚೆನ್ನಾಗಿ ಈ ರೀತಿಯಾಗಿ ನಾವು ಜಜ್ಜಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. 1 ಸ್ಪೂನ್ ಅಷ್ಟು ರೆಡಿಯಾಗಿದೆ. ಅದಕ್ಕೆ ನಾವಿಲ್ಲಿ 1 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ಗ್ಯಾಸ್ ಅಥವಾ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ನಾವು 1 ಗ್ಲಾಸ್ ಹಾಕಿರುವಂಥ ನೀರು ಒಂದು ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗಬೇಕು. 1/4 ಗ್ಲಾಸಷ್ಟು ಬರಬೇಕು. ಹಾಗೆ ಇದರಲ್ಲಿ ಹಾಕಿರುವ ಈ ಎಲ್ಲ ಪದಾರ್ಥಗಳ ಒಂದು ನ್ಯೂಟ್ರಿಯೆಂಟ್ಸ್ ಅನ್ನೋದು ನೀರಲ್ಲಿ ಚೆನ್ನಾಗಿ ಅಬ್ಸರ್ಬ್ ಆಗಬೇಕು.
ಇದು ಹಸಿ ಅರಿಶಿನ ಹಾಕಿರೋದ್ರಿಂದ ಇದರಲ್ಲಿರುವ ಎಲ್ಲ ನ್ಯೂಟ್ರಿಯೆಂಟ್ಸ್ ಅನ್ನೋದು ಆ ನೀರಲ್ಲಿ ಚೆನ್ನಾಗಿ ಬೆರೆತು ಒಂದು ಕಷಾಯದ ರೂಪದಲ್ಲಿ ಇದು ರೆಡಿ ಆಗಬೇಕು. ಇದನ್ನು ನೀವು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಶೋಧಿಸ್ಕೊಂಡು ಕುಡಿಯೋದ್ರಿಂದ ಒಂದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು, ಇಲ್ಲ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಕುಡಿಬೋದು. ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಇದರಲ್ಲಿ ಹಾಕಿರೋ ಎಲ್ಲ ಪದಾರ್ಥಗಳಿಂದ ಈ ಒಂದು ಡ್ರಿಂಕ್ಸ್ ಅನ್ನೋದು ನಮ್ಮ ಹಸಿವನ್ನು ನಿಯಂತ್ರಣ ಮಾಡಿ ನಮಗೆ ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸನ್ನು ತಡೆಯೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ, ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ನಮ್ಮ ಚರ್ಮದ ಆರೋಗ್ಯಕ್ಕೆ, ಕೂದಲಿನ ಆರೋಗ್ಯಕ್ಕೂ ಕೂಡ ತುಂಬಾ ಸಹಕಾರಿಯಾಗಿರುವಂಥದ್ದು. ಹಾಗೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕೂಡ ಕಂಟ್ರೋಲ್ ಮಾಡೋ ಮುಖಾಂತರ ಮಧುಮೇಹ ನಿಯಂತ್ರಣ, ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಸಹಕಾರಿಯಾಗಿರುವಂಥದ್ದು. ನೋಡಿದ್ರಲ್ವಾ ಈ ಒಂದು ಮನೆಮದ್ದನ್ನು ಹೇಗೆ ತಯಾರಿಸಬೇಕು, ಇದರಲ್ಲಿ ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ, ಹಾಗೆ ಇದರ ಉಪಯೋಗಗಳು ಏನು ಅನ್ನೋದನ್ನು ಖಂಡಿತವಾಗಿಯೂ ನೀವು ಇವತ್ತಿನಿಂದನೇ ಈ ಒಂದು ಮನೆಮದ್ದನ್ನು ಮಾಡಿಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ನಮ್ಮ ತೂಕದ ಇಳಿಕೆಗೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಇದನ್ನು ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಡ್ರಿಂಕನ್ನು ಕುಡಿಯುವಂಥದ್ದು. ಫ್ರೆಶ್ ಆಗಿ ಇದನ್ನು ತಯಾರಿಸ್ಕೊಂಡು ಕುಡಿಬೇಕು. ಯಾವುದೇ ರೀತಿ ಸ್ಟೋರ್ ಮಾಡಿಟ್ಕೊಂಡು ರೆಡಿ ಮಾಡಿಟ್ಕೊಂಡು ಕುಡಿಯುವಂಥದ್ದಲ್ಲ. ಫ್ರೆಶ್ ಆಗಿ ನೀವು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಖಾಲಿ ಹೊಟ್ಟೆಗೆ ಇದು ತುಂಬಾ ಬೇಗವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ನಮ್ಮ ತೂಕದ ಇಳಿಕೆಗೆ. ಹಾಗೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಒಂದು ಅತ್ಯುತ್ತಮವಾದ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ಪಾಲಿಸಬೇಕಾದಂಥದ್ದು ಕೆಲವೊಂದು ನಿಯಮಗಳು ಕೂಡ ಇದೆ. ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಅನ್ನೋದು ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಬೇಕು. ದಿನಕ್ಕೆ 30ರಿಂದ 40 ನಿಮಿಷಗಳ ಕಾಲ ಏನಾದರೂ ಒಂದು ಆ್ಯಕ್ಟಿವಿಟೀಸನ್ನು ಮಾಡಿಕೊಳ್ಳೋ ಮುಖಾಂತರ, ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇವುಗಳನ್ನು ಮಾಡ್ಕೊಳ್ಳೋ ಮುಖಾಂತರ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಸ್ಟ್ರೆಸ್ ಫ್ರೀ ಆಗಿರಬೇಕು, ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಇದೆಲ್ಲದರ ಜೊತೆಯಲ್ಲಿ ನೀವು ಈ ಒಂದು ಡ್ರಿಂಕನ್ನು ಕುಡಿಯೋದ್ರಿಂದ ಖಂಡಿತ ನಿಮಗೆ ಕೆಲವು ದಿನದಲ್ಲಿ, ಒಂದು ವಾರದಿಂದ 10 ದಿವಸದ ಒಳಗಡೆನೆ ನಿಮ್ಮ ತೂಕದಲ್ಲಿ ಆಗುವ ವ್ಯತ್ಯಾಸವನ್ನು ಗಮನಿಸ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕೂಡ ನೀವು ಕಾಣ್ಬೋದು. ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡಿ. ಹಾಗೆ ಇದನ್ನು ಯಾರಾದರೂ ಕುಡಿಬಾರ್ದು ಅಂತ ನೋಡೋದಾದರೆ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಯಾರಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇದ್ದರೆ ಅಂಥವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ಬಳಸ್ಬೋದು. ಮತ್ತು ಎಲ್ಲರೂ ಕೂಡ ಆರಾಮಾಗಿ ಇದನ್ನು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಮಾಡುತ್ತೆ. ಎಲ್ಲರೂ ಕೂಡ ಬಳಸುವಂಥದ್ದು. ತುಂಬಾ ಸೇಫಾಗಿ ಹೆಲ್ದಿಯಾಗಿರುವಂಥ ಈ ಒಂದು ಮನೆಮದ್ದು ಅನ್ನೋದು ನಮ್ಮ ತೂಕದ ಇಳಿಕೆಗೆ ಒಂದು ಅತ್ಯುತ್ತಮವಾದ ಡ್ರಿಂಕ್ ಅಂತಲೇ ಹೇಳ್ಬೋದು. ಖಂಡಿತವಾಗಿಯೂ ಇವತ್ತಿನಿಂದನೇ ಟ್ರೈ ಮಾಡಿ. ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಕಮೆಂಟಿಂದ ಬೇರೆಯವರು ಕೂಡ ಇದನ್ನು ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ಈ ಒಂದು ರೆಮಿಡಿನ ನಿಮಗೆ ತೋರಿಸಿದ್ದಕ್ಕೆ. ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.